ಈಗ ಭಾಗಪ್ಪಜ್ಜ ಅದನ್ರಿಪ್ಪ ಭಾಗಪ್ಪಣ್ಣ ಕಾಣ್ತಾನ ಈಗ ಸತ್ತ ಮೇಲತ್ತ ಜೀವ ದೊಡ್ಡದ ಜರ ಕರಿತಂದ್ರ ಅವ ಸಾಯಂಗಿಲ್ಲ ಅವ ನಾನು ಕೊಲ್ಲಕ್ ಕೂತಾನ ನಿಮ್ಮನ್ನ ಕೊಲ್ಲಕ್ ಕೂತಾನ ಮಲ್ಲಪ್ಪಣ್ಣ ಸತ್ತತ್ತ ಹೌದ್ರಲ್ಲೇ ಇರ್ಲಿ ಹಿಂಗ್ಯಾಕ್ರಿ ಅಪ್ಪ ಬರಬರ್ತ ಹಿಂಗ್ಯಾಕ ಮಾಡಾಕತ್ತೀರಿ ಭಾಗಪ್ಪಜ್ಜ ದೊಡ್ಡ ಶಾನ್ಯಾರಿ ಗಣಪಂಡಿತ್ರ ತಿಳಿ ಕರೆಸ್ಯಾರ ನಿಮ್ಮನ್ನ ಇಲ್ಲಿಗೆ ಅವ್ರ ಹಂಗ ಹೇಳಿಲ್ಲ ಯಾಕ್ರಿ ಸತ್ತಾನಂದ್ರು ಮತ್ತ ಅದಾನತ್ ಹೇಳ್ತಾರ ಸತ್ತ ಹಾನ ಅವ್ರ ಮಾತಿನೊಳಗ ಮಲುವದರಿ ಅದ ಸತ್ತಾನತ್ ನಾವ್ ಹೇಳ್ತೀವಲ್ಲ ಸತ್ತ ಪ್ಲಸ್ ಹಾನ ಸತ್ರುನು ಅದಾನ ಅದನ್ನ ಕಾಯ್ಕೋಬೇಕಾದ್ರ ಗುಣ ಮಹತ್ವ ಅದರಿ ಒಳಗ ವಾಸ ಮಾಡ್ತಾನ ಹಣ್ಣುನ ಇರ್ಲಿಕ್ಕಲ್ಲಿ ಇರ್ಲಂಗೆ ಇಲ್ಲವ ಇಲ್ಲ ಇದು ಅಂದ್ರಿ ನಾವು ಕೇಳಿದ್ದ ಬೇರೆ ನೀವು ಹೇಳುದ ಬೇರೆ ಹೆಂಗ ಪ ಅಂದ್ರೆ ಏನು ರ ಅಂದ್ರೆ ಏನು ಮ ಅಂದ್ರೆ ಏನು ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನು ಮರ್ತಾರತ್ತೀರಿ ಮತ್ತೊಮ್ಮೆ ಹೇಳ್ತಾರ ಬಂದ ಅವ್ರ ಒಂದ್ ಜರ ಲಗಾವ್ ಅಗಾವ ಕೊಟ್ಟಾರ ನೋಡ್ರಿ ನಮ್ಮ ಕಾಕ ಅಣ್ಣ ಅವ್ರ ರೊಕ್ಕ ಪರಮಾನಂದ ಸಾಹೇಬ್ರು ಹತ್ತುಟ್ಲೆ ರೊಕ್ಕ ಕೊಡಂಟ್ಲೆ ಅವರು ಹಾರ್ಯದರಿ ನಮ್ಮ ಭಾಗಪ್ಪಜ್ಜ ಯಾವಾಗ ಟೈಮ್ ಬರ್ತದ ಯಾವಾಗ ಹೋಗ್ಲಿ ಅನ್ನಕತ್ತಾನವ ಅದಕ್ಕೊಂದು ಮಾತು ಹೇಳ್ಯಾರಿ ಏನತ್ತೆ ಮೂಕನಾಗಬೇಕು ಜಗದಾಗ ಜ್ವಾಕಿಯಾಗಿರ್ಬೇಕು ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ ಕೋತಿ ಹಂಗ ಬೇನ ಹತ್ತಿರಬೇಕು ಯಾವ ಕೋತಿ ಆದವ್ರು ನೀವು ನಾವಲ್ಲ ಕೋತಿ ಆದದ್ದು ನೀನೇ ಮೂಕಾಗಿ ಇರೋದು ನಿನ್ನ ಕೈಯಾಗ ಆಗಿಲ್ಲ ಸ್ವತಃ ನಾರದ ಬರೀ ಬೆಂಕಿ ಹಚ್ಚೋದಗದನ್ನ ಮಾಡ್ತಾನಿವ ಮೂಕಾಗಿರೋದಗದ ಇವನ್ ಕಡೆ ಬಂದಿಲ್ಲ ಹೆಂಗ ಇವ್ರ ತೇಕಿಂದ ಅಲ್ಲಿ ಹಚ್ಚೋದು ಅಲ್ಲಿ ತಂದು ಇಲ್ಲಿ ಹಚ್ಚೋದು ಯಾಕ ಮೂಕಾಗಿ ಕುಂಡ್ರಬೇಕಾಗಿತ್ತು ನಿಮ್ಮ ನಾರದ ಮೂಕಾಗ್ಲ ಬರಂಗಿಲ್ಲ ಇದು ಕಲಿಯುಗದ ಈ ಕಲಿಯುಗದೊಳಗ ಮೂಕಾಗಿ ಯಾವ ಕುಂಡ್ರತಾನ ಪಾತಳಗ ಹಣತಾನ ಹೇಳಕ್ ಬರ್ತೈತಿ ಮೂಕ ಆಗೋದು ಬಿರಿ ನೋಡು ನುಡಿಲಾಕ ಬರ್ತದ ನುಡದಂತೆ ನಡಿದ ಬಹಳ ಮುಸ್ಕಿಲ್ ಐತಿ ನುಡಿದ ಸಹಜ ಎಲ್ಲೂ ಇಲ್ಲದ ನಾಲಿಗೆ ಅದ ದುನಿಯಾ ಮಾತಾಡ್ತೈತಿ ಇದು ದಿಲ್ಯಾನ ಸುದ್ದಿ ಇಲ್ಲಿ ಹೇಳ್ತೈತಿ ಕರೆ ಇದು ನುಡದಂಗ ನಡಿದ ಬಹಳ ಮುಸ್ಕಿಲ್ ಐತಿ ಮೂಕ ಆಗಬೇಕಾದ್ರೂ ಶರೀರ ಬೇಕು ಬೇಕಲ್ಲ ಇದನ್ನ ಬಿಟ್ಟು ಏನ್ರ ಕಡಿಯಾಕೈತೇನ ಹೊರಗೆ ಬಂದ್ರ ನೀ ಮೂಕನು ಅಲ್ಲ ಏನೂ ಅಲ್ಲ ಕೆಲಸ ಇಲ್ಲ ನೋಡು ಒಂದು ಮಾತು ಹೇಳಿದ್ರು ಅವರು ಹೋಗಾವಲ್ಲ ಬರಾವಲ್ಲ ಪರ ಯಾವ ಜೀವಾತ್ಮಕ್ಕ ಹಸು ಇಲ್ಲ ತೃಷ ಇಲ್ಲ ನಿದ್ದಿಲ್ಲ ನೀರೇಡಿಕಿಲ್ಲ ಸಾಯವಲ್ಲ ಕೆಡವಲ್ಲ ಜೀವಾತ್ಮ ಉಣಾವಲ್ಲ ತಿನ್ನಾವಲ್ಲ ಎಲ್ಲ ಹೇಳ್ಯಾರ ಬಿಡು ಉಣಾಂಗಿಲ್ಲ ಜೀವಾತ್ಮ ಅಂತ ನೀವು ಹೇಳಿದ್ರಿ ಗಂಡ ಹಾಡೋರು ಜರಾ ಸಮಸ್ಯೆ ಬರ್ತದ್ರಿಪ್ಪ ನನಗೆ ಜೀವಾತ್ಮ ಉಣಾಂಗಿಲ್ಲ ಅಂತ ಹೇಳ್ತೀರಿ 3 ದಿವಸಿಗೆ ಮನುಷ್ಯ ಸತ್ತ ಮೇಲತ್ತ 3ನೇ ದಿವಸಿಗೆ ಹಕ್ಕಿಗೆ ಅನ್ನ ಇಡ್ತಾರ ಏನ ಜೀವಾತ್ಮಕ್ಕ ಶಾಂತಿ ಸಿಗಲಿ ಅಂತ ಹೇಳಿ ಇಡ್ತಾರೋ ಏನ ಶರೀರಕ್ಕೆ ಇಡ್ತಾರೋ ಇಲ್ಲ ಜೀವದ ಆಶೆ ಉಳಿದ ಇಡ್ತಾರ ಅಂದ್ರೆ ಅವ ಏನು ತಿತ್ತಿದ್ದಲ್ಲ ಜೀವಂತಿದ್ದಾಗ ಅದನ್ನ ಓದಿಡ್ತಾರ 3 ಕೂಳ ಆಶೆ ಐತಿ ಇದು ಆಶೆ ಜೀವ ಉಣಂಗಿಲ್ಲ ಅಂತ ಹೇಳಿದಿ ಇನ್ನೊಂದಗದ್ರಿ ಏನಾತು ವರ್ಷಕ್ಕೊಮ್ಮೆ ಪ್ರತಿಯೊಬ್ಬರ ಮನ್ಯಾಗ ಹಿರಿಯರ ಮಾಳ ಮಾಳ ಮಾಡ್ತಾರ ಹೆಂಗ್ರಿ ಸತ್ತವ್ರ ಹೆಸರ ಮ್ಯಾಲ ಅನ್ನ ಮಾಡಿಟ್ಟ ಅದೇ ಅನ್ನ ಹೋದ ಮನಿ ಕುಂಬಿ ಮ್ಯಾಲ ಇಡ್ತಾರ ಒಂದು ಪಾತ್ರೆ ಒಳಗ ತಗೊಂಡ ಒಂದ್ ಮಣ್ಣಿನ ಮಡಿಕೆಯಾಗ ಅನ್ನ ಇಡ್ತಾರೋ ಒಂದ್ರೊಳಗ ನೀರ್ ಇಡ್ತಾರ ಏನ ಜೀವ ಬಂದ ತಿತ್ತತಿ ಅಂತ ಹೇಳಿ ಇಡ್ತೀರೋ ಏನ ಶರೀರ ಬಂದ ತಿತ್ತತಿ ಅಂತ ಇಡ್ತೀರೋ ಶರೀರ ಸತ್ತ 1 ವರ್ಷ ಆಗಿರ್ತೈತಿ ಮತ್ತ ಜೀವದ ಸಂಬಂಧ ಇಡ್ತೀರಿಲ್ಲ ಯಾಕ ವರ್ಷಕ್ಕೊಮ್ಮೆ ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಮಾಡ್ಬೇಕಾಗ್ಯದ ಆತ್ಮಕ್ಕ ಮಾಡ್ಬೇಕಾಗ್ಯದ ಅದಕ್ಕ ಆಸೆ ಐತಿ ನೀವು ಆಸೆ ಇಲ್ಲ ಅಂತ ಹೇಳಿದ್ರಿ ನಿನ್ನ ಜೀವಾತ್ಮ ಇಲ್ಲಿ ತಿತ್ತದಪ್ಪ ಆಸೆ ಐತಿ ಅಂತ ನಂದು ವಾದ ಐತಿ ಅದಕ್ಕ ಏನ್ರಿ ಆಧ್ಯಾತ್ಮಿಕ ನಡೆದದ ಒಟ್ಟು ಎಲ್ಲ ಆಧ್ಯಾತ್ಮಿಕನ ನಡಿಲಿ ಹಾಡಿಕೆ ಅದಕ್ಕ ಏನು ಕೇಳ್ತಾರ ನೋಡ್ರಿ ಕೊರಳವ್ರ ಪದ ಹಿಡ್ರಿ ಸಣ್ಣ ಮೊದಲ ಪ್ರಾಣ ಯಾವಲ್ಲಿಯ ಹುಟ್ಟಿದ ಕೇಳತೀನಿ ಇವರ ತಾಳ ನೀವ ಹೇಳಿ ಹೋಗ್ರಿ ಜಾಳ ಏ ದೇಹಕ್ಕೆ ಬಂದ ಜೀವ ಗಂಡ ಅಂತ ಹೇಳಬ್ಯಾಡ್ರಿ ಸುಳ್ಳ ಗಂಡ ಹಾಡೋರು ಹೇಳಬ್ಯಾಡ್ರಿ ಸುಳ್ಳ ಮದುರಿ ಊರವ್ರು ಹೇಳಬ್ಯಾಡ್ರಿ ಏ ದೇಹಕ್ಕೆ ಬಂದ ಜೀವ ಗಂಡ ಅಂತ ಹೇಳಬ್ಯಾಡ್ರಿ ಸುಳ್ಳ
ಅರ್ಜುನ ಏ 4 ತಿಂಗಳ ಪಿಂಡ ತುಂಬಿತು ಪ್ರಾಣ ಯಾವಾಗ ದರ್ಶನಾಗಿಯಾಗ ಏ 4 ತಿಂಗಳ ಪಿಂಡ ತುಂಬಿತು ಪ್ರಾಣ ಯಾವಾಗ ದರ್ಶನಾಗಿಯಾಗ ಯಾವುದ್ರೊಳಗ ಬಂದ ಜೀವ ಸೇರಿ ಏ ತಗದ ನನಗ ತಿಳಿಸಣ್ಣ ಈ ದೇಹದೊರಗ ತೋರ್ಸಣ್ಣ ಏ ಜೀವ ಇರುವುದು ಯಾವುದರೊಳಗ ಹೇಳಿ ದಪ್ಪ ಬಾರಸಣ್ಣ ಡಣ ಹೇಳಿ ಅಪ್ಪ ಬಾರಸಣ್ಣ ಬಾಗುವಣ್ಣ ಹೇಳಿ ದಪ್ಪ ಬಾರಸಣ್ಣ ಏ ಜೀವ ಇರುವುದು ಯಾವುದರೊಳಗ ಹೇಳಿ ದಪ್ಪ ಬಾರಸಣ್ಣ ಮೊದಲೆಲ್ಲಿ ಜೀವ ಇರುವುದು ಯಾವ್ಯಾವ ಸ್ಥಾನ ತಿರುಗುವುದು ಏನೇನ ಊಟ ಮಾಡುವುದು ಮಾಡುವುದು ಯಾವ ಕಡೆಯಿಂದ ಈ ದೇಹಕ್ಕೆ ಬಂದ ಕೂಡುವ ಬೆಟ್ಟ ಓಡುವುದು ಯಾವ ಕಡೆಯಿಂದ ಈ ದೇಹಕ್ಕೆ ಬಂದ ಕೂಡುವ ಬೆಟ್ಟ ಓಡುವುದು ಮೊದಲಿಗೆ ಪಿಂಡ ಮೂಡುವುದು ಆಮೇಲೆ ಜೀವ ಕೂಡುವುದು ಇದರೊಳಗ ಹಿರಿದು ಯಾವುದು ಸಣ್ಣ ದೊಡ್ಡದ್ಯಾವುದು ನಿನಗ ನಾನು ಕೇಳುವ ನಿಮಗ ಕೇಳುವುದು ಸಣ್ಣ ದೊಡ್ಡದ್ಯಾವುದು ನಿಮಗ ನಾವು ಕೇಳುವ ನಿಮಗ ಕೇಳುವುದು ಏಕವೇಶ್ವರನ ನಿನ್ನ ಕೇಳತೀನಿ ಕವೇಶ್ವರನ ನಿನ್ನ ಕೇಳತೀನಿ ಏನು ಕೇಳ್ತಾರ ನೋಡ್ರಿ ಕವಿಗಳ ಏನ್ ಕೇಳ್ತಾರು ಮೊದಲ ಪ್ರಾಣ ಯಾವಲ್ಲಿ ಹುಟ್ಟಿತ್ತು ಯಾವಲ್ಲಿ ಹುಡಿತದ ಕೇಳತೀನಿ ಇದರ ತಳ ನೀವ ಹೇಳಿ ಹೋಗ್ರೋ ಜಳ 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 ಅದೇ ರೀತಿಯಾಗಿ ಯಾವ ನಮ್ಮ ಸಾತಲಗಾಯಿ ಗ್ರಾಮದ ಹಿರಿಯರಾದಂಥವ್ರು ಹೆಸರೇನ್ರಿಪ್ಪ ಮಲ್ಲು ಅಣ್ಣ ತಳವಾರ್ ಅವರು ಸಾತಲಗಾಂವ್ ಗ್ರಾಮದವರು ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಒಂದು ಪುಷ್ಪದ ಮಾಲೆ 101 ರೂಪಾಯಿ ಕೊಟ್ಟಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೀನಿ ಆತ್ಮದ ಬದ್ದಲ ಜೀವಾತ್ಮದ ಬದ್ದಲ ನಡೆದದ್ರಿ ಹಾಡಿಕೆ ಏನ ಜೀವ ಹೆಚ್ಚು ಏನ ಶರೀರ ಹೆಚ್ಚು ಶರೀರ ಹೆಚ್ಚಾತ ನಾವು ಹೇಳತ್ತೀವ್ರಿ ಜೀವ ಹೆಚ್ಚಾತ ನಮ್ಮ ಮದ್ರಿ ಭಾಗಪ್ಪಕ್ಕ ಅವ್ರು ಹೇಳತ್ಯಾರ ಅದೇ ರೀತಿಯಾಗಿ ಅಪ್ಪಾರಾವ್ ಕಕ್ಕ ಅವರು ಮುದಗಡೆ ಮುಕ್ಕಂ ನಮ್ಮ ನಿರ್ಗುಡಿ ಗ್ರಾಮದವರು ಇವರಾದ್ರೂ ಈ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು 51 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದ್ರೂ ತುಂಬಾ ಆಭಾರಿಯಾಗಿದ್ದೇನೆ ಅದೇ ರೀತಿಯಾಗಿ ಮಲ್ಲಪ್ಪಣ್ಣ ದೇವರ ಮನೆ ಸಾಕಿನ ಮಿರಿಗಿ ಅವರು ಇವರಾದ್ರೂ ಈ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು 101 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದ್ರೂ ತುಂಬಾ ಆಭಾರಿಯಾಗಿದ್ದೇನೆ ಅದಕ್ಕೆ ಹೇಳಕತ್ತೇರಿಪ್ಪ ಏನಂತ ಜೀವ ಹೆಚ್ಚಾತ ನಮ್ಮ ಭಾಗಪ್ಪ ಹಿಡದಾರಿ ಇವತ್ತ ಶರೀರ ಹೆಚ್ಚಾತ ನಾವು ಹಿಡಿದೀವಿ ಇವು ಎರಡೂರೊಳಗ ಯಾವ್ದು ಹೆಚ್ಚ ಹೊತ್ತು ಮುಣಗುತ್ತಕ್ಕ ಯಾವ್ದ್ರೊಂದು ಹೆಚ್ಚಾಗಿರಬೇಕು ಇದ್ರೊಳಗ ಆಗತೈತಿ ಹೆಂಗ ಅದಕ್ಕೆ ಕವಿ ಹೇಳ್ತಾರೆ ಜೀವ ಹೆಚ್ಚಾತ ನೀವು ಹೇಳ್ತೀರಿ ಮದ್ರಿ ಅವರು ಆದ್ರ ಮೊದಲ ಪ್ರಾಣರೇ ಹುಟ್ಟಿತ್ತು ಯಾವಲ್ಲಿ ಎಲ್ಲಿ ಬರ್ತದ ಈ ಜೀವ ಹುಟ್ಟಬೇಕಾದ್ರೆ ಇದು ಸ್ಥಳ ಯಾವ್ದ ನಿಮಗೆ ಹೆಂಗೆ ಮದರಿ ಊರ ಅಂತ ಹೇಳಿ ತಳ ಅದಲ್ಲ ಹಿಂಗೆ ಜೀವಾತ್ಮ ಹುಟ್ಟಬೇಕಾದ್ರೆ ಪ್ರಥಮದೊಳಗ ಒಂದು ತಳ ಬೇಕು ಒಟ್ಟ ಶರೀರ ಇರೋಕ್ಕಿಂತ ಮೊದಲ ಜೀವ ಎಲ್ಲಿ ಹುಟ್ಟೈತಿ ಇದೊಂದ್ರಿ
ಜೀವ ಹೊರಗ ಕಾಣಬೇಕಾದ್ರೆ ಯಾರಿಂದ ಕಂಡೈತಿದ? ಯಾರಿಂದ? ಇಲ್ಲೇ ಐತಿ ಜೀವ. ಹಾ. ಈಗ ನೋಡು, ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ, ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ. ಹೌದ್. ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ. ಹಾ, ಹಾ. ಇದು ಮಾಯಿಕ ಕಣ್ಣಿಗೆ ಕಾಣ್ತೈತಿ. ಕಾಣ್ತೈತಿ. ಇದಕ್ಕೆ ಮಾಯಿಕತ್ತು ನಾಮ ಇಡ್ಲಾಕ ಬಂದೈತಿ. ಖರೆ ಐತಿ. ಹಂಗ ಶರೀರ ಇದ್ದಾಗನ ಹಾ. ರೂಪ ಇದ್ದಾಗನ ನಾಮ ಇಡ್ಲಾಕ ಬರ್ತೈತಿ. ಖರೆ ಐತಿ. ಹಾ, ಬರೀ ಈಗ ಭಾಗಪ್ಪಜ್ಜ ಅದಾನ್ರಿಪ್ಪ. ಭಾಗಪ್ಪಣ್ಣ ಕಾಣ್ತಾನ. ಈಗ ಸತ್ತ ಮೇಲತ್ತ ಹಾ. ಜೀವ ದೊಡ್ಡದ ಜರ ಕರಿತಂದ್ರ ಅವ ಸಾಯಂಗಿಲ್ಲ. ಹಾ, ಅವ ನಾನು ಕೊಲ್ಲಕ್ ಕೂತಾನ. ನಿಮ್ರ ಕೊಲ್ಲಕ್ ಕೂತಾನ. ಮಲಪಣ ಸತ್ತತ್ತ. ಹೌದ್ರಲ್ಲೇ. ಇರ್ಲಿ. ಹಿಂಗ್ಯಾಕ್ರಿ ಅಪ್ಪ ಬರಬರ್ತ ಹಿಂಗ್ಯಾಕ ಮಾಡಾಕತ್ತೀರಿ ಭಾಗಪ್ಪಜ್ಜ? ಹಾ, ಹಾ. ದೊಡ್ಡ ಶಾನ್ಯಾರಿ ಗಣಪಂಡಿತ್ರ ಹೇಳಿ ಕಳಿಸ್ಯಾರ ನಿಮ್ಮ ಮನಿಲಿಗೆ. ಅವ್ರ ಹಂಗ ಹೇಳಿಲ್ಲ. ಹಾ, ಯಾಕ್ರಿ? ಸತ್ತಾನಂದ್ರು ಮತ್ತ ಅದಾನತ್ ಹೇಳ್ತಾರ. ಸತ್ತ ಹಾನ ಅವ್ರ ಮಾತಿನೊಳಗ ಮಲು ಅದರಿ. ಅದ ಸತ್ತಾನತ್ ನಾವ್ ಹೇಳ್ತೀವಲ್ಲ, ಹಾ. ಸತ್ತ ಹಾ. ಪ್ಲಸ್ ಹಾನ. ಹಾನ. ಸತ್ರುನು ಅದಾನ. ಅದಾನ. ಅದನ್ನ ಕಾಯ್ಕೋಬೇಕಾದ್ರ ಗುಣ ಮಹತ್ವ ಅದರಿ. ಭೀಮಗೌಡ ಕಕ್ಕ ಅವರು ಚಾಂದಕೋಟೆ ಸಾಕಿ ನನ್ನ ಮಿರ್ಗಿ ಗ್ರಾಮದವರು ನಮಗೊಂದು ಮಾತು ಹೇಳಿದ್ರು. ಅವರು ಏನಂತ? ಬಹಿರಂಗದೊಳಗ ನಾಯಿಗತ್ಲೆ ಮಾಡಬೇಡ್ರಿ. ಇರ್ಲಿ ಬಿಡ. ಇಲ್ರಿ, ಅದನ್ನ ಉದಾಹರಣೆ ಲೆಕ್ಕಕ್ಕೆ ಹಚ್ಚಿ ಕೊಡ್ಬೇಕಾಗ್ಯದ. ಹತ್ತಲ ನಿಮ್ಮ ಗುರು ದ್ರೋಣಾಚಾರ್ಯ ಇದ್ಲ. ನಾಯಿ ಹಂಗ ಮಾಡಬೇಡ್ರಿ ಅಂತ ನಮಗ ನೀವು ಹೇಳ್ರಿ. ಹಾ. ನಾಯಿ ಶರೀರ ಸಹಿತ ಸಾಲಿಲ್ಲ ನಿಮ್ಮ ಗುರು ದ್ರೋಣಾಚಾರ್ಯಗೆ. ನಾಯಿ ಒಳಗೆ ಸೇರ್ಯಾನ. ನಾಯಿ ಒಳಗೆ ಸೇರಿತದ ಆತ್ಮ. ಹಾ, ಹಾ. ಹೆಂಗ? ಹಂಗ ಯಾವ ಕೌರವರ ಪಾಂಡವರ ಕುರುಕ್ಷೇತ್ರ ಯುದ್ಧ ಆಗುವಂತ ಟೈಮ್ ಅದೊಳಗ ಏನಾಗಿತ್ತು? ಯಾವ ಕೃಷ್ಣ ಪರಮಾತ್ಮ ಕುತ್ಕೊಂಡ ಹೇಳ್ತಾನ ಪಾಂಡವರೊಳಗ ಧರ್ಮರಾಜಾಗ ಏನಂತ ಹೇಳಿ, ಹಾ. ಏ ಧರ್ಮ, ಹಾ. ಅವ ಶಪಥ ತೊಟ್ಟಾನ, ನಿಮ್ಮ ಪಾಂಡವರ ಅಂಶ ನಟ್ಟಂಶ ಮಾಡ್ತಾನಂದಾನವ. ಅಷ್ಟು ಶಕ್ತಿವಾನ. ಅಷ್ಟು ಶಕ್ತಿವಾನದನ ಬಿಡಂಗಿಲ್ಲ, ಅವ ಕೆಟ್ಟದನವ. ಅದಕ್ಕೆ ನಾವೊಂದು ಮಾತು ಹೇಳ್ತಾನೆ ಕೇಳಂದ. ಏನತ್ತ? ಏನು ಹೇಳ್ತಿ ಹೇಳ ಕೃಷ್ಣ ಪರಮಾತ್ಮ ಅಂದಾಗ ಹಾ. ಧರ್ಮರಾಜಾಗ ಒಂದು ಮಾತು ಹೇಳಕ್ ಹೇಳಿದ. ಏನತ್ತ? ಅಶ್ವತ್ಥಾಮ ಹತೋ ಹತೆ ನರವ ಕುಂಜವ. ಅಶ್ವತ್ಥಾಮ ಸತ್ತಾನು. ಯಾವ ಅಶ್ವತ್ಥಾಮ ಅಂದ್ರೆ ಯಾರ? ದ್ರೋಣಾಚಾರಿ ಮಗನ ಹೆಸರು ಅಶ್ವತ್ಥಾಮ ಇತ್ತು. ಅವ ಸತ್ತಾನತ್ ಹೇಳಿ. ಅವ ಸತ್ತಾನತ್ ನೀಜರ್ಕರ್ ಹೇಳಿದೆ ಅಂದ್ರ ಅವ ಯುದ್ಧ ಬಿಟ್ಟು ಹೋಗ್ತಾನ. ಯುದ್ಧ ಬಿಟ್ಟು ಹೋಗ್ತಾನೋ, ಮುಂದಿನ ಹಾದಿ ಮುಂದೆ ನೋಡ್ಕೊಂಡು ಮಗನ ಮೇಲೆ ಜೀವ ಬಹಳದಾನ. ಅದಕ್ಕ ಇಟ್ಟು ಹೇಳಂದಾಗ ಒಂದು ದಗದು ಆಗಿತ್ರಿ. ಏನ? ಅಶ್ವತ್ಥಾಮ ಅನ್ನುವಂತ ಆನೆನ ಸತ್ತಿತ್ತು. ಅವಾಗ ಹೇಳ್ತಾನಿವ ಏನತ್ತ? ಧರ್ಮರಾಜ ಅಶ್ವತ್ಥಾಮ ಹತೋ ಹತೆ ನರವ ಕುಂಜವ ಅಂದ. ಅದಕ್ಕ ಅಶ್ವತ್ಥಾಮ ಹತೋ ಹತೆ ಅನ್ನೋದಷ್ಟ ದ್ರೋಣಾಚಾರಿ ಕಿವಿಯಾಗ ಬಿತ್ತ. ನರವ ಕುಂಜವ ಅನ್ನೋ ಗುಡ್ದ ಕೃಷ್ಣ ನಿತ್ತ ಶಂಕ ಹೊಡೆದಿದ್ದ. ಶಂಕ ಊದಿದ್ದ. ಶಂಕದ ಧ್ವನಿ ಒಳಗ ಬಂದ ಈ ಶಬ್ದ ನರವ ಕುಂಜವ ಅನ್ನುವಂಥದ ಕೇಳಿಸಲಿಲ್ಲ ಯಾರಿಗೆ? ದ್ರೋಣಾಚಾರ್ಯಗೆ. ಅವಾಗ ಒಂದು ಮಾತು ತಿಳ್ಕೊಂಡ್ರಿ, ಹೆಸರು ಹೇಳಿ. ಇವ ಏನ್ ಮಾಡ್ದ ಗುರು ದ್ರೋಣಾಚಾರ್ಯ? ಮಗ ಸತ್ತ ಹೇಳಿ ನನ್ನ ಮಗನ ಸತ್ತನ ತಿಳ್ಕೊಂಡ ದೇಹ ಅಲ್ಲೇ ಬಿಟ್ಟ. ದೇಹ ಅಲ್ಲೇ ರಥದ ಒಳಗ ಬಿಟ್ಟ. ಜೀವಾತ್ಮಟ್ಟ ಹೋದ. ಜೀವಟ್ಟ ಹೋಯ್ತ್ರಿ ಮ್ಯಾಲ ಸ್ವರ್ಗದಾಗ ಮಗನ್ ಹುಡುಕ್ಲಕ್ಕ. ಕರೆ ಇಟ್ಲ. ಹೋದಾಗ ಅವಾಗ ಕೃಷ್ಣ ಒಂದು ಮಾತು ಹೇಳ್ತಾನ ಪಾಂಡವರಿಗೆ. ಏನು ತಿರುಗಿ ಬಂದ? ಅವ ತಿರುಗಿ ಬಂದ ಈ ಶರೀರ ಒಳಗ ಹೊಕ್ಕಂದ್ರ ನಿಮಗ ಉಳಗಾಲಿಲ್ಲ. ಈಗೀಗ ಈ ಶರೀರ ಕಡದ ತುಕ್ಕಡಿ ಮಾಡಿ ಈ ರಣಭೂಮಿಯಾಗ ಒಗದು ಬಿಡ್ರಿ ಎಲ್ಲಾ ಕಡೆ. ಬಂದವ ಸೇರಲ್ದಂಗ, ಸೇರ್ಲಾಕ್ ಬರಲಾರ್ದಂಗ ಜೀವಕ್ಕೆ ಬಂದ ಒಗದು ಬಿಡ್ರಿ. ಅವಾಗ ಇವ ಸ್ವರ್ಗದೊಳಗ ಹೋಗಿ ನೋಡ್ತಾನ ಮಗ ಇದ್ದದ ಗೊತ್ತಾತು. ಇದ್ರೊಳಗ ಮೋಸ ಆಗ್ಯದ ನನಗ ತಿಳ್ಕೊಂಡ ತಿರುಗಿ ಬಂದ. ಯಾವ ಗುರು ದ್ರೋಣಾಚಾರ್ಯ ಹೊಳ್ಳಿ ತಿರುಗಿ ಬಂದ ಶರೀರ ಒಳಗ ಸೇರ್ಲಾಕ ನೋಡ್ತಾನ. ತುಕ್ಕುಡಿಯಾಗಿ ಬಿದ್ದಿದ್ದು 1 ಮಿನಿಟ್ ನಿಂದ್ರಿ. ಯಾವಾಗ ತುಕ್ಕುಡಿಯಾಗಿ ಬಿದ್ದಿದ್ದು ಎಲ್ಲಾ ಕಡೆ ಹುಡುಕ್ತಾನ ಹೊಳ್ಳಿ ಶರೀರ ಒಳಗ ಗ್ವಾಳೆ ಮಾಡ್ಲಕ್ ಹತ್ತಿದ ಆತ್ಮ ಆಗಲಿಲ್ಲ. ಯಾನ ಶರೀರ ಸಾತ್ ಅದಕ್ಕೆ ಇದ್ದಿದ್ದಿಲ್ಲ. ಇಷ್ಟ ತಿಳ್ಕೊರಿ. ಉದಾಹರಣೆ ಕೊಡಾಕತ್ತೀನಿ. ನಮ್ಮ ಮಾದ್ರಿ ಬಾಗಪ್ಪಜ್ಜ ಅವ್ರ ಶರೀರ ಸಿಗಲಿಲ್ಲ. ಶರೀರ ಸಾತ್ ಕೊಟ್ಟಿಲ್ಲ ನಂಟ್ಲೆ ತನ್ನ ಶರೀರ ಮಾಂಸ ತುಕ್ಕುಡಿಯಾಗಿ ಬಿದ್ದಿರುವಂತ ಮಾಂಸ ಶರೀರ ಇಲ್ಲದಕ್ಕಾಗಿ ಬರೀ ಆತ್ಮಟ್ಟ ಇತ್ತು, ಜೀವಿತ್ತು. ಕರೆ ಗ್ವಾಳೆ ಮಾಡೋ ತಾಕತ್ ಆಗ್ಲಿಲ್ಲ. ಇವ್ ಒಂದ್ ವಿಚಾರ ಮಾಡಿದ. ಇವ ಏನು ಗ್ವಾಳೆ ಮಾಡ್ಬೇಕಂತ ಹೇಳಿ ನಿಂತಿದ್ದಲ್ಲ, ಎಲ್ಲ ಪ್ರಯತ್ನ ಮಾಡಿದ ಆಗ್ಲಿಲ್ಲ. ಒಂದು ನಾಯಿ ಸತ್ತು ಬಿದ್ದಿತ್ತು ಅಲ್ಲೇ ದಂಡ್ಯಾಗ. ನಾಯಿ ಶರೀರ ಒಳಗ ಹೊಕ್ಕ ಬಿಟ್ಟ. ನಾಯಿ ಶರೀರ ಒಳಗ ಹೊಕ್ಕ ನಾಯಿ ಎದ್ದ ತುಕ್ಕುಡಿ ಎಲ್ಲ ಗ್ವಾಳೆ ಮಾಡ್ಲಕ್ಕ ನೋಡ್ಲಕ್ಕಾಯ್ತು. ನಾರದ ಬಂದ. ನಾರದನ ಹಚ್ಕೊಟ್ಟ ಕೃಷ್ಣ ಹೋಗಿ ಹೇಳ್ತಾನ, ಹೇ ದ್ರೋಣಾಚಾರ್ಯ ಅವರೇ ಗುರುಗಳ, ಅಂತ ಶ್ರೇಷ್ಠವಾದ ಮಾನವ ಜನ್ಮ, ಅಂತಾದ್ರೊಳಗ ನಿಮಗೆ
ಏನೋ ಮಾಡ್ಕೊಳ್ಳೋದಾಗಿಲ್ರಿ ಆ ಶರೀರದೊಳಗೆ ಏನಾಗಿಲ್ಲ ಏನ ನಾಯಿ ಜನ್ಮ ಇದು ಕನಿಷ್ಠ ಜನ್ಮ ಇದ್ರಾಗ ಬಂದಿ ಇದ್ರೊಳಗ ಬಂದ್ರಿ ಏನು ಬಳ್ಕೊಳ್ಳೋರ್ದಿರಿ ಬಿಟ್ಟು ಹೋಗ್. ಮಂದಿ ಎಲ್ಲ ನೋಡಿ ನಗಲಾಕತ್ತದ ಯುದ್ಧ ಭೂಮಿಯಾಗಿಂದ ಬಿಟ್ಟು ಹೋಗಿದನಂದವ ಹಾಸ್ಯ ಮಾಡಿ ನಗಲ ಹಾಸ್ಯ ಮಾಡಿ ನಗಲಾಕತ್ತ ಅವಾಗ ನಾಯಿ ಶರೀರ ಬಿಟ್ಟು ಹೋದಾಗ ಹಾ. ಇನ್ನಾದ್ರೂ ಸದ್ದಕ್ಕ ಒಂದು ಘಟನೆ ನಡೀತದರಿಪ ಏನ ನಾಯಿ ಭೂಮಿ ತಲೆ ಮ್ಯಾಗ ಕುಂಡ್ರಬೇಕಾದ್ರೆ ಡೈರೆಕ್ಟ್ ಬಂದ ಒಮ್ಮೆ ಸುಮ್ಮನೆ ಗಸಕನ ಕುಂಡ್ರಂಗಿಲ್ಲ ಏನ್ ಮಾಡ್ತೈತಿ ನಾಯಿ ಭೂಮಿ ತಲೆ ಮ್ಯಾಗ ಕುಂಡ್ರಬೇಕಾದ್ರ 3 ಸಲ ಸುತ್ತು ಹೊಡೆದ ನೆಲಕ್ಕೆ ಕುಂಡಿರ್ತೈತಿ ಹಾ ಹಾ ಯಾಕಂದ್ರ ಗುರು ದ್ರೋಣಾಚಾರ್ಯ ವಂಶಜರ ಉಳ್ದೈತಿ ಅದ್ರೊಳಗ ಏನ ಐತಿ ನೀವ ಯಾಕೆ ಮಾತು ನಿಮಗ ಗಂಡ ಹಾಡೋರು ಹೇಳಕತ್ತೇನೆ